ದರ್ಶನ್ ಅವರು ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ, ನಾನು ಕೊಲೆ ಮಾಡುವಾಗ ನಾನು ಇರಲಿಲ್ಲ, ನಾನು ಜಸ್ಟ್ ಅವನ್ನ ಬೆದರಿಸಿ ಹೋಗಿದ್ದು, ಬಟ್ ಅವನ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ? ಅವರು ರೇಣುಕಾಸ್ವಾಮಿ ಮಾಡಿದ್ದು ಫಸ್ಟ್ ತಪ್ಪು ಅವರು ಮಾಡೋದು. ಒಬ್ರು ಹೆಣ್ಮಕ್ಳಿಗೆ ಆ ಥರ ಅಶ್ಲೀಲ ವಿಡಿಯೋ ಎಲ್ಲ ಕಳಿಸ್ಬಿಟ್ಟು ಅವ್ರ ಮನೆಯವ್ರಿಗೆ ಬೇರೆಯವ್ರು ಕಳಿಸ್ತಾರೆ, ಸುಮ್ಮನೆ ಇರ್ತಾರೆ ಅವರು. ಅಲ್ಲ, ಕೊಲೆ ಮಾಡೋ ಅಂತಕ್ಕೆ ಹೋಗ್ಬಾರ್ದು, ಏನೋ ಬುದ್ಧಿವಾದ ಹೇಳಿ ಬಿಡಬೇಕಾಗಿತ್ತು. ಅಲ್ಲಿ ರೇಣುಕಾಸ್ವಾಮಿ ಕೊಲೆ ಆದಾಗ ಶೆಡ್ಡಲ್ಲಿ ಫಸ್ಟ್ ಆಫ್ ಆಲ್ 6ವರೆಗೆ ದರ್ಶನ ಇರಲಿಲ್ಲ. ಅವನು ಏನೋ ಒಂದು ತಪ್ಪು ಮಾಡಿದ, ಅದನ್ನ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಕಾನೂನು ಕ್ರಮ ಅವನ ಮೇಲೆ ವಹಿಸ್ತಾ ಇದ್ರು. ಆದರೆ ಇವರೆಲ್ಲ ಎತ್ತಾಕೊಂಡ್ಬಂದು ಆತನಿಗೆ ಈ ಥರ ಮಾಡಿದ್ದು 100% ತಪ್ಪು. ನಾವು ಯಾರೂ ಒಪ್ಪೋದಿಲ್ಲ ಸರ್. ಈಗಾಗಲೇ ಕೊಲೆ ಆರೋಪದಡಿ ದರ್ಶನ್ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ಈ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ A2 ಆರೋಪಿಯಾದಂತಹ ದರ್ಶನ್ ಅವರು ಈಗಾಗಲೇ ನಾನು ಕೊಲೆ ಮಾಡಿಲ್ಲ, ನನ್ನ ಜೊತೆ ಇರುವಂತಹ ಸಹಚರರು ಕೊಲೆ ಮಾಡಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಜಸ್ಟ್ ಬೆದರಿಸಿ ಹೋಗಿದ್ದೆ ರೇಣುಕಾಸ್ವಾಮಿನ, ಆದರೆ ನನ್ನ ಸಹಚರರು ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ದರ್ಶನ್ ಕೊಲೆ ಮಾಡಿಲ್ಲ, ಅವನ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನಂತೀರಿ? ಸ್ಟೇ ಸಿಗುತ್ತಾ, ಬೇಲ್ ಸಿಗುತ್ತಾ ದರ್ಶನ್ ಅವ್ರಿಗೆ? ಬೇಲ್ ಸಿಗುತ್ತಂತ? ಅಷ್ಟೇ. ತಪ್ಪು ಮಾಡಲಿಲ್ಲ ಅಂದ್ರೆ ಬೇಲ್ ಸಿಗುತ್ತೆ, ತಪ್ಪು ಮಾಡಿದ್ರೆ ಬೇಲ್ ಸಿಗಲ್ಲ ಸರ್. ತಪ್ಪು ಮಾಡಿದ್ರೆ ಬೇಲ್ ಸಿಗುತ್ತೆ. ಮಾಡಿಲ್ಲ ಇಲ್ಲ ಇಲ್ಲ ಅಂತಿದ್ದಾರೆ ದರ್ಶನ್ ಅವರು. ಅದೇ ಅಣ್ಣ, ನಾನು ಹೇಳ್ತೀನಲ್ಲ, ತಪ್ಪು ಮಾಡಿದ್ರೆ ಬೇಲ್ ಸಿಗುತ್ತೆ. ದರ್ಶನ್ಗೆ ಬೈಲ್ ಸಿಗ್ಲಿ, ಆಯಿತು. ಏನು ತಪ್ಪು ಮಾಡಿದ್ರು ಅವರು? ಆಯಿತು. ಅಲ್ಲ, ಏನು ತಪ್ಪು ಮಾಡಿದ್ರಂತಲ್ಲ, ಈಗಾಗಲೇ ಅವ್ರ ಮೇಲೆ ಕೊಲೆ ಆರೋಪ ಇತ್ತು. ಈಗ ನಾನು ಮಾಡಿಲ್ಲ, ನಾನು ಸುಮ್ಮನೆ ಬೆದರಿಸಿ ಹೋಗಿದ್ದೆ ಅವ್ರಿಗೆ, ಬಟ್ ಅವನ್ನ ಕೊಲೆಗೆ ಒಯ್ದವರು ಸಹಚರರು ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಯಾವುದು ಕೊಲೆನೇ ಮಾಡಿಲ್ಲ, ಏನಿಲ್ಲ ಅವ್ರು ಬಿಡು. ಯಾರು ಮಾಡಿಲ್ಲ? ದರ್ಶನ್ ಮಾಡಿಲ್ಲ ಬಿಡಿ. ದರ್ಶನ್ ಮಾಡಿಲ್ಲ ಅಂತೀರಾ? ಹೌದು. ಮತ್ತು ಅವ್ರ ಹೆಸರೇ ಹಂಗೆ ಚಾರ್ಜ್ ಶೀಟಲ್ಲಿ ಬರ್ತಾ ಇದೆ ಅಂತ ಬೇರೆಯವ್ರು ಮಾಡಿದ್ದಾರೆ, ಅವ್ರ ಮೇಲೆ ಹಾಕ್ಬಿಟ್ಟವ್ರಿ ಅಷ್ಟೇ. ಅಲ್ಲಿ ರೇಣುಕಾಸ್ವಾಮಿ ಕೊಲೆ ಆದಾಗ ಶೆಡ್ಡಲ್ಲಿ ಫಸ್ಟ್ ಆಫ್ ಆಲ್ 6ವರೆಗೆ ದರ್ಶನ ಇರಲಿಲ್ಲ. ಅದು ಪ್ರತಿ ಮಾಧ್ಯಮದಲ್ಲಿ ತೋರಿಸ್ತಾರೆ, ಪ್ರತಿಯೊಂದರಲ್ಲಿ ತೋರಿಸ್ತಾರೆ. ಅವನು ರೇಣುಕಾಸ್ವಾಮಿ ಅಂತ ಸಾಚೆ ಮನುಷ್ಯ ಅಲ್ಲ. ಅಂತ ಅಶ್ಲೀಲ ವಿಡಿಯೋ ಫೋಟೋಸ್ಗಳು ಕಳಿಸಿರೋದು ಅವನದು ಫಸ್ಟ್ ಆಫ್ ಆಲ್ ತಪ್ಪು. ಇವಾಗ ಅದೇ ನಮ್ಮ ಅಕ್ಕ ತಂಗಿದ್ರು ಕಳಿಸಿದ್ರೆ ನಾವು ಬಿಡ್ತೀವ? ಯಾರೂ ಬಿಡಲ್ಲ. ನಮ್ಮ ಬಾಸ್ ಮಾಡಿದ್ದೆ ಸರಿ. ಏನೇ ಆಗಲಿ ದರ್ಶನ್ ಸರ್ ಬೇಲ್ ಮೇಲೆ ಆಚೆ ಬಂದೇ ಬರ್ತಾರೆ ಅನ್ನೋ ಗ್ಯಾರಂಟಿ ಇದೆ ನಮಗೆ. ಅವ್ರು ತಪ್ಪೇ ಮಾಡಿಲ್ಲ, ಶಿಕ್ಷೆ ಕೊಟ್ಟವ್ರೆ, ಶಿಕ್ಷೆ ಕೊಡಲಿ. ಅಂಥ ಕಾಮುಕರಿಗೆ ಅವ್ರು ಕೊಟ್ಟರೆ ಶಿಕ್ಷೆನೇ ಕರೆಕ್ಟು. ಅಂಥ ಕಾಮುಕ ಇದ್ದರೆ ಇನ್ನೂ ತುಂಬ ಜನ ಹುಡುಗಿಯರ ಜೀವನ ಹಾಳಾಗ್ತಿತ್ತು, ತುಂಬ ಜನಕ್ಕೆ ಕೆಟ್ಟ ಮೆಸೇಜ್ ಹೋಗ್ತಿದ್ವು. ಅದನ್ನು ಸರಿಪಡಿಸೋರ ದರ್ಶನ್. ಅವರಲ್ಲಿ ಏನೂ ತಪ್ಪಿಲ್ಲ ಅವ್ರು ಮಾಡಿರೋದ್ರಲ್ಲಿ. ನಮ್ಮ ಬಾಸ್ ಮಾಡಿದೆ ಸರಿ, ಜೈ ಡಿ ಬಾಸ್. ದರ್ಶನ್ ಅವರು ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ, ನಾನು ಕೊಲೆ ಮಾಡುವಾಗ ನಾನು ಇರಲಿಲ್ಲ, ನಾನು ಜಸ್ಟ್ ಅವನ್ನ ಬೆದರಿಸಿ ಹೋಗಿದ್ದು, ಬಟ್ ಅವನ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ? ಅಲ್ಲ, ಅವರು ರೇಣುಕಾಸ್ವಾಮಿ ಮಾಡಿದ್ದು ಫಸ್ಟ್ ತಪ್ಪು ಅವರು ಮಾಡೋದು. ಒಬ್ರು ಹೆಣ್ಮಕ್ಳಿಗೆ ಆ ಥರ ಅಶ್ಲೀಲ ವಿಡಿಯೋ ಎಲ್ಲ ಕಳಿಸ್ಬಿಟ್ಟು ಅವ್ರ ಮನೆಯವ್ರಿಗೆ ಬೇರೆಯವ್ರು ಕಳಿಸ್ತಾರೆ, ಸುಮ್ಮನೆ ಇರ್ತಾರೆ ಅವರು. ಈಗ ಏನೇ ಆಗಲಿ ಕೊಲೆ ಮಾಡೋ ಹಂತಕ್ಕೆ ಸೆಲೆಬ್ರಿಟಿಗಳು ಹೋಗ್ತಾರೆ ಅಂದರೆ ಇದು ಸರಿನಾ ತಪ್ಪ ಅಂತ? ಅಲ್ಲ, ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಾರ್ದು, ಏನೋ ಬುದ್ಧಿವಾದ ಹೇಳಿ ಬಿಡಬೇಕಾಗಿತ್ತು. ಈಗ ರೇಣುಕಾಸ್ವಾಮಿ ಅಂತ ಜನಗಳು ದುನಿಯಾದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹೌದಾ? ಈಗ ಎಲ್ಲರೂ ಕೊಲೆ ಮಾಡ್ತಾ ಹೋದರೆ ಏನು ಉಳೀತು? ಕೊಲೆ ಮಾಡೋದು ತಪ್ಪು, ಕಾನೂನು ಪ್ರಕಾರ ಅದು ಅವರಿಗೆ ಕೋರ್ಟ್ ಅನ್ನೋದು ಒಂದಿದೆ, ಅದು ಶಿಕ್ಷೆ ಕೊಡುತ್ತೆ. ಅದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ದರ್ಶನ್ಗೆ ಬೇಲ್ ಸಿಗುತ್ತಂತೀರಾ? ಸಿಕ್ಕರೆ ಒಳ್ಳೆಯದು ಅವರು, ಯಾಕಂದರೆ ಈಗ ತಮಗೆ ಆಗಿದೆ, ಸಿಕ್ಕರೆ ನಮಗೂ ಖುಷಿ. ದರ್ಶನ್ ಅವ್ರಿಗೆ ತಮ್ಮ ತಪ್ಪಿನ ಅರಿವು ಆಗಿದೆ ಅಂತೀರಾ? ಹೌದು, ಆಗಿದೆ ಅಂತೀರಾ? ಈಗ ದರ್ಶನ್ಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ದರ್ಶನ್ ಹೇಳ್ತವ್ರು ನಾನು ಕೊಲೆ ಮಾಡಿಲ್ಲ, ಅವ್ರ ಸಹಚರರು ಏನೋ ಇವ್ರು ಎದುರಿಸಿ ಬೆದರಿಸಿ ಬಿಟ್ಟು ಹೋಗಿದ್ದಾರೆ ಅವ್ರನ್ನ, ರೇಣುಕಾಸ್ವಾಮಿನ, ಬಟ್ ಸಹಚರರು ಕೊಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಇದೆ. ಇದ್ರ ಬಗ್ಗೆ ಏನಂತೀರಿ? ಅವ್ರಿಗೆ ಇವಾಗ ಸಾಕ್ಷಿನೇ ಇಲ್ಲ. ಅವ್ರಿಗೆ ಯಾರನ್ನು ನೋಡಿದರೆ ಅವ್ರಿಗೆ ಹೇಳ್ಬೋದು, ಏನಿಲ್ಲ ಅವ್ರಿಗೆ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರಿಗೆ ಒಳಗಿಡ್ದಾಕಿದ್ರೆ ಎಂದೊಂದೊಂದು ದಿನ ಬೇಲ್ ಆಗೇ ಆಗುತ್ತೆ ಅವ್ರಿಗೆ. ದರ್ಶನ್ ಬೇಲ್ ಸಿಗುತ್ತಂತೀರಾ? ಪಕ್ಕ ಸಿಗುತ್ತೆ, ಅವರು ಪಕ್ಕ ಸಿಗುತ್ತೆ. ಅಷ್ಟೊಂದು ಅಭಿಮಾನಿಗಳಿಗೆ ಗಳಿಸಿದ್ದಾರೆ ಅವರು. ಸ್ವಲ್ಪ ಜನ ಅಲ್ಲ, ನಮ್ಮ ದೇವರವರು ಎಂದನೋ ಒಂದಿನ ಬಿಡುಗಡೆ ಆಗ್ತಾರೆ, ಇದು ಪಕ್ಕ. ಇದು
ಸಿನಿಮಾದಲ್ಲಿ ಮತ್ತೆ ನಟಿಸ್ತಾರಂತೀರಾ ದರ್ಶನ್? ಪಕ್ಕ ನಡೆಸ್ತಾರೆ. ಅದು ನಡೆಸಲಿಲ್ಲ ಅಂದರೆ ಇಡೀ ಕರ್ನಾಟಕನೇ ಇದಾಗುತ್ತೆ. ಮತ್ತು ನಡೆಸ್ತಾರೆ ಪಕ್ಕ. ಅವರು ನಮ್ಮ ದೇವರವರು. ದರ್ಶನ್ ಏನಂತಿದ್ದಾರೆ, ಪೊಲೀಸರ ಮುಂದೆ ನಾನು ಕೊಲೆ ಮಾಡಿಲ್ಲ, ಜಸ್ಟ್ ಬೆದರಿಸಿ ಹೋಗಿದ್ದೆ ನಾನು ಅವನಿಗೆ, ಬಟ್ ಸಹಚರರು ಕೊಲೆ ಮಾಡಿದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ? ನಾನು ಅವ್ರಿಗೂ ಒಂದು ಬೆದರಿಸಿ ಹೋಗಿದ್ದೆ ಅಂತ ಹೇಳ್ತಾರೆ, ಆದ್ರೂ ಅವರು ಕಾನೂನು ಕೈ ತಗೊಂಡಿದ್ದು ತಪ್ಪೇ. ಅದು ಅವನು ಏನೋ ಒಂದು ತಪ್ಪು ಮಾಡಿದ, ಅದನ್ನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಕಾನೂನು ಕ್ರಮ ಅವನ ಮೇಲೆ ವಹಿಸ್ತಾ ಇದ್ರು. ಆದರೆ ಇವರೆಲ್ಲ ಎತ್ತಾಕೊಬಂದು ಆತನಿಗೆ ಈ ಥರ ಮಾಡಿದ್ದು 100% ತಪ್ಪು. ನಾವು ಯಾರೂ ಒಪ್ಪೋದಿಲ್ಲ ಸರ್. ಈಗ ರೇಣುಕಾಸ್ವಾಮಿ ಅವರು ಕೆಲವೊಂದಿಷ್ಟು ತಪ್ಪುಗಳು ಮಾಡಿದ್ದಾರೆ, ಏನೋ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನ ಇಟ್ಕೊಂಡು ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ ಮಾಡೋದು ಎಲ್ಲ ಮಾಡಿದ್ದಾರೆ, ಅದು ತಪ್ಪು. ಬಟ್ ಆದರೂ ಜಗತ್ತಲ್ಲಿ ಇಂಥ ಜನ ಸಿಕ್ಕಾಪಟ್ಟೆ ಇದ್ದಾರೆ, ಅಂಥವ್ರನ್ನೆಲ್ಲರೂ ಕೊಲೆ ಮಾಡ್ತಾ ಹೋದರೆ ಏನು ವ್ಯಾಲ್ಯೂ ಬಂತು ಅಂತ. ಅದು ಈ ಸಮಾಜಕ್ಕೆ, ಮನುಷ್ಯನ ಕುಲಕ್ಕೆ ಅದು ಒಂದು ಬೆಲೆನೇ ಇರಲ್ಲ. ಆಮೇಲೆ ಅರ್ಥ ಆಯ್ತರ? ಪ್ರಾಣಿ ಇನ್ನೊಂದು ಪ್ರಾಣಿನ ಕೊಲೆ ಮಾಡಿ ತಿಂತದಲ್ಲ, ಆ ಒಂದು ಮನುಷ್ಯನ ಸ್ಥಿತಿ ಆಗ್ಬಿಡ್ತದೆ ಇದು. ಆ ರೀತಿ ಯಾರೂ ನಡ್ಕೊಳ್ಬಾರ್ದು. ತಪ್ಪು ಮಾಡಿದರೆ ಅದನ್ನು ಹಿಡಿದವ್ರಿಗೆ ಅದು ತಪ್ಪಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡ್ಸೋಕ್ಕೆ ನಾವೆಲ್ಲರೂ ಮುಂದಾಗಬೇಕೇ ಹೊರತು ಈ ರೀತಿಯಲ್ಲಿ ಮಾಡಿದ್ದು 100% ತಪ್ಪು ಸರ್. ಒಪ್ಪಲ್ಲ. ಯಾರೇ ಆದರೂ ಕೂಡ ಆ ಥರ ತಪ್ಪು ಮುಂದಿನ ಜೀವನದಲ್ಲಿ ಯಾರೂ ಕೂಡ ಮಾಡಲೇಬಾರ್ದು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ದರ್ಶನ್ ಅವರು ಮಾಡಿರೋದು ತಪ್ಪಾ ಸರಿನಾ ಅಂತ? ತಪ್ಪೇ ಸರ್, ಅದು ತಪ್ಪು. ಯಾಕಂತಂದರೆ ಈಗ ಒಂದು ಕಡೆ ಜನ ಏನು ಹೇಳ್ತಿದ್ದಾರೆ, ಇಲ್ಲ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು ಒಳ್ಳೇದು ಆಯಿತು, ಯಾಕಂದರೆ ಇವರು ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಸಾರಿದ್ರು ಅಂತಿದ್ದಾರೆ. ಆ ಥರ ಹೇಳೋರು ಒಂದು ಗುಂಡಾಗಿರಿ ತಂದಿಂದ ಮಾತಾಡೋರು. ವಿಶ್ವಾಸದಿಂದ ಎಲ್ಲ ನಾಗರಿಕರು ನಾವು ಒಂದು ಆಗಿ ಬಾಳಬೇಕು. ಯಾರು ನಾವು ತಪ್ಪನ್ನು ಮಾಡ್ತೀವಿ ಆ ತಪ್ಪನ್ನು ತಿದ್ಕೊಂಡು ನಾವು ಅಣ್ತಮ್ಮದಿರಂಗೆ ಸ್ನೇಹಿತರಂಗೆ ಬದುಕಬೇಕು ಅನ್ನುವಂಥ ಹೆಣ್ಣು ಗಂಡಲ್ಲಿ ಇರಬೇಕೇ ಹೊರತು ದೌರ್ಜನ್ಯ ಮಾಡಿ ಬದುಕಬೇಕು ಅನ್ನುವಂಥದ್ದು ಅಂಥವ್ರು ಆ ಬಾಯಲ್ಲಿ ಬರುವಂಥ ಮಾತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಅವ್ರ ತಂದೆ ಹೇಳ್ತಿದ್ದಾರೆ ಈ ಕೇಸ್ನ CBIಗೆ ಒಪ್ಪಿಸಿ ಅಂದರು. ರೇಣುಕಾಸ್ವಾಮಿ ಅವ್ರ ತಂದೆ CBIಗೆ ಒಪ್ಪಿಸ್ಬೇಕಾ ಬೇಡ ಅಂತ. ಇವಾಗ ಇವ್ರು ಪೊಲೀಸವ್ರ ಮುಂದೆನೇ ಅವ್ರು ಎಲ್ಲ ಪ್ರೂಫ್ಗಳನ್ನು ಇದು ಮಾಡಿದ್ದಾರೆ. ಇದೇ ಥರ ಕೇಸು ಸಮಾಜದಲ್ಲಿ ಆಗ್ತಕ್ಕಂಥವ್ರಿಗೆ ಇದೇ ಥರ ವರ್ಕ್ ಮಾಡಿ CBI ಅದು ಇದು ಅಂತ ಮಾಡಲಿಕ್ಕೆ ಹೋದರೆ ಎಷ್ಟು ಜನ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಕಾಗ್ತದೆ ಅಂತ ಯೋಚನೆ ಮಾಡಿ. ಸಾಮಾನ್ಯ ಜನರನ್ನ ಸುಮ್ಮನೆ ಹಿಂಗೆ ಹೋದರೆ ಒಬ್ಬ ಆಟೋ ಡ್ರೈವರು, ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ ಏನೋ ತೊಂದರೆ ಮಾಡಿದಾಗ ಏನೋ ಮಾತಾಡಿ ಉಗ್ದಿದ್ದಕ್ಕೆ ತಗೋ ಜೈಲಿಗೆ ಹಾಕೋರು ಇವತ್ತು ಪೊಲೀಸ್ನವರು. ಇವ್ರು ಕೊಲೆ ಮಾಡಿದ್ದು ಎಲ್ಲ ಪ್ರೂಫ್ ಕಂಡಿಡಿದ್ರು ಕೂಡ ಇದು CBI ತನಿಖೆ, ಆ ತನಿಖೆ, ಈ ತನಿಖೆ ಅಂತ ಪ್ರತಿಯೊಬ್ಬರದು ಹೀಗೆ ಮಾಡ್ಕೊ ಹೋದರೆ ಅವನಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ತಪ್ಪೇನೆ. ಆ ತಪ್ಪಿಗೆ ನ್ಯಾಯಾಲಯ ಅದು ಏನು ಶಿಕ್ಷೆ ಕೊಡ್ತದೆ ಅದನ್ನು ಅವ್ನು ಫಾಲೋಅಪ್ ಮಾಡಲೇಬೇಕು. ಬೇರೆ ಅಣ್ಣ ತಮ್ಮದಿರು ಯಾರೇ ಆಗಿದ್ರು ಕೂಡ ಈ ಸಮಾಜದಲ್ಲಿ ಆ ಥರ ತಪ್ಪು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ತಪ್ಪಿದ್ರೆ ನಾವು ತಿದ್ಕೊಳ್ಳಿಕ್ಕೆ, ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕೂಡ ತಪ್ಪು ತಿದ್ಕೊಳ್ಳಿಕ್ಕೆ ಮುಂದಾಗಬೇಕೇ ಹೊರತು ಗುಂಡಾಗಿರಿತನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಮೊನ್ನೆ 2 ಫೋಟೋ ಲೀಕ್ ಆಯ್ತು ನೋಡಿದ್ರಿ ನೀವು, ಆ ಫೋಟೋಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅಲ್ಲ, ನಾವು ಫೋಟೋಗಳ ಬಗ್ಗೆ ಲೀಕ್ ಆಗಿದೆ, ಅದು ಮಾಡಿರೋ ತಪ್ಪನ್ನು ಅವರು ಜನಕ್ಕೆ ತೋರಿಸ್ತಿದ್ದಾರೆ. ಅದು ಇವರು ಕಂಪ್ಯೂಟ್ರಲ್ಲಿ ಆಗ ಮಾಡ್ಬೋದು, ಈಗ ಮಾಡ್ಬೋದು ಅಂತ ಮುಂದೆ ತಳ್ಳಾಗ್ತಿದ್ದಾರೆ. ಅದನ್ನು ನ್ಯಾಯಾಲಯಗಳು ಅದು ಪರಿಶೀಲಿಸಿ ಏನು ಯಾವ ಥರ ಆಗಿರ್ಬೋದು ಅಂತೇಳಿ ಅದನ್ನು ಹೊರತುಪಡಿಸ್ಬೇಕೇ ಹೊರತು ಅದನ್ನು ನಾನೇನು ಮಾಡೋಕ್ಕಾಗಲ್ಲ. ಓಕೆ ಸರ್, ಮುಂದಿನ ದಿನಗಳಲ್ಲಿ ದರ್ಶನ್ ಅವರಿಗೆ ಫ್ಯೂಚರ್ ಇದೆಯಾ ಅಂತೀರಾ ಸಿನಿಮಾಗಳಲ್ಲಿ? ಅಲ್ಲ, ಇದೇ ತಮ್ಮ ತಪ್ಪು ನಾವು ಒಪ್ಕೊಂಡು ತಿದ್ಕೊಳ್ಳೋವಂಥದ್ದನ್ನು ಹೋಗೋ ಮನ್ಸ ಸದಾ ತಪ್ಪು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ನಾನೇ ಆದರೂ ಅಷ್ಟೇ. ಯಾವುದೋ ಒಂದು ಹತಾತುರಿಯಲ್ಲಿ ಒಂದು ತಪ್ಪು ಮಾಡ್ತೀವಿ, ತಪ್ಪಾಗಿದೆ ನನ್ನಿಂದ ಆ ಥರದಲ್ಲಿ, ಆ ತಪ್ಪಿಗೆ ನಾನು ಏನಿದ್ರು ತಲೆಬಾಗ್ತೀನಿ ಅನ್ನೋಂಥದ್ದನ್ನು ತಿದ್ಕೊಂಡು ಹೋದರೆ ಅವ್ರಿಗೆ ಭವಿಷ್ಯ ಇರ್ತದೆ. ಇದು ದರ್ಶನ್ ಹಿಂದೆ ಏನಾದರೂ ಒಂದು ಮಸ್ಲತ್ ನಡೀತಾ ಇತ್ತಾ ಅಂತ? ಹೀಗೆ ಯಾವಾಗಲೂ ಪ್ಲ್ಯಾನ್ ಹಾಕಿದ್ರೆ ಹಿಂಗೆ ಸಿಗಿಸ್ಬೇಕು ಅವನ್ನ ಅಂತ? ಆ ಥರ ಏನೂ ಇರಲ್ಲ. ಮನಸ್ಸಿನ ಒಂದು ಸನ್ನಿವೇಶ. ನನ್ನ ಹಿಂದೆ ನಾವು ಈ ಸಮಾಜ ಹೇಳ್ದಲ್ಲ, ಒಂದು ದಾಷ್ಟಿಯಾಗಿರುವಂಥ ಗುಂಪುಗಾರಿಕೆಯಲ್ಲಿ ಇರುವಂಥವನು, ನನಗೆ ಈ ಸಮಾಜದಲ್ಲಿ ನನಗೊಂದು ಬೆಲೆ ಇದೆ ಅನ್ನುವಂಥ ಒಂದು ಅನುಭವದಿಂದ ಅವನು ಎದುರಿಸ್ಲಿಕ್ಕೆ ಹೋಗಿ ಹತಾತುರಿಯ ಏನೋ ತಪ್ಪಾಗ್ಬಿಟ್ಟಿದೆ ಸರ್. ಆದರೆ ತಪ್ಪಿಗೆ ಏನು ಶಿಕ್ಷೆ ಆಗುತ್ತೋ ಒಪ್ಕೊಂಡು ಶಿಕ್ಷೆ ತೀರಿಸ್ಕೊಂಡು ಬಂದು ತಮ್ಮ ಬದುಕನ್ನ ಈ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಅಣ್ತಮ್ಮದಿರಿಗೆ ಇವನಿಂದೆ ಬೆಳೆಯುವಂಥ ಮಕ್ಕಳು ಇವತ್ತು ಎಷ್ಟೋ ಜನ ಸಿನಿಮಾ, ಧಾರಾವಾಹಿ, TV, ಮೊಬೈಲಲ್ಲಿ ನೋಡ್ತಿರ್ತಾರೆ ನಮ್ಮ ದಕ್ಷಿಣ ಅಂತೇಳಿ. ಆದರೆ ಅವ್ರಿಗೆ ಒಳ್ಳೆ ಮಾರ್ಗದರ್ಶನವನ್ನು
ಕೊಡುವಂಥ ನಿಟ್ಟಿನಲ್ಲಿ ಅವರು ನಡೆದ್ರೆ ಭಾಳ ಈ ಸಮಾಜಕ್ಕೆ ಒಳ್ಳೆಯ ಹೆಸರನ್ನ ಕೊಟ್ಟಂಗೆ ಆಗುತ್ತೆ ಅಂತೇಳಿ ನಾನು ಕೂಡ ದಕ್ಷಿಣವ್ರಿಗೆ ಅವರ ಸ್ನೇಹಿತರಿಗೆ ಎಲ್ಲರಿಗೂ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಸಮಾಜಕ್ಕೆ ಈ ಥರ ಕೆಟ್ಟ ಸಂದೇಶವನ್ನು ಕೊಡಕೂಡ್ದು. ಈಗ ಬೆಳೆಯೋ ಮಕ್ಕಳು ಇರ್ತವೆ, ಅವ್ರು ಏನೋ ಒಬ್ಬ ನಮ್ಮ ಇದರಲ್ಲಿ ಒಳ್ಳೆ ಇವನು ನಟನೆ ಮಾಡೋವನು ಹಾಗೆ ಹೀಗೆ ಅಂತ ಹೋಗ್ತಾರೆ. ಅವ್ರಿಗೆಲ್ಲ ಈ ರೀತಿ ಗುಂಡಾಗಿರಿ ಹೇಳ್ಕೊಡುವಂಥದ್ದಾದರೆ ಸಮಾಜ ಏನಾಗ್ಬಿಡ್ತದೆ ಅಲ್ವಾ? ಆದ್ದರಿಂದ ಈ ರೀತಿ ಕೊಡೋಕೋಬಾರ್ದು. ಅದು ಏನು ನ್ಯಾಯಾಲಯ ತೀರ್ಪು ಕೊಡ್ತದೋ ಅದಕ್ಕೆ ತಲೆ ಬಾಗಬೇಕು. ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಬರುವಂಥ ಜನಾಂಗಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿ ಆಗಬೇಕು ಅಂತೇಳಿ ನಾವು ಅವ್ರನ್ನ ಕೇಳ್ಕೊಳ್ತೀವಿ ಸರ್. ಈಗಾಗಲೇ ದರ್ಶನ್ ಅವರು ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ, ಚಾರ್ಜ್ ಶೀಟಲ್ಲಿ ಏನಿದೆ ಅಂದರೆ ದರ್ಶನ್ ಅವರು ಕೊಲೆ ಮಾಡಿಲ್ಲ, ಬಟ್ ಅವರು ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ ಸರ್? ದರ್ಶನ್ ಅವರು ಕೊಲೆ ಮಾಡಿಲ್ಲ ಅನ್ನೋದು ಅವ್ರು ಎಷ್ಟು ಹೇಳ್ತಾ ಇರೋದು ನಿಜ, ಅಷ್ಟು ಸತ್ಯನೇ. ದರ್ಶನ್ ಅವರು ಕೊಲೆ ಮಾಡ್ಬೇಕನ್ನೋ ಉದ್ದೇಶ ಇರಲಿಲ್ಲ. ದರ್ಶನ್ ಅವರು ಕರೆಸಿರೋದು ಕೂಡ ಏನೋ ಬುದ್ಧಿವಾದ ಹೇಳಿ ಕರೆಸ್ಬೇಕು ಅಂತ ಕರೆಸಿದ್ರು, ಏನೋ ಮಿಸ್ಸಾಗಿ ಎಡವಟ್ಟಾಗಿ ನಡೆದೋಗಿದೆ. ಆ ಎಡವಟ್ಟಾಗಿ ನಡೆದೋಗಿರೋದ್ರಿಂದ ಮುಂದಕ್ಕೆ ಅವ್ರೇನೋ ಎಣ್ಣೆ ಮತ್ತಲ್ಲಿ ಇದ್ದಿದ್ದರಿಂದ ಯಾರೋ ಹುಡುಗರು ತಗೊಂಡೋಗಿ ಅಲ್ಲಿ ಹಾಕಿರೋದ್ರಿಂದ ಅಷ್ಟಾಗಿದೆ. ಸರ್, ದರ್ಶನ್ ಹಿಂದೆ ಏನೋ ಒಂದು ಮಸಲತ್ ನಡೀತಾ ಇದೆ. ಹೀಗೆ ದರ್ಶನ್ ಅಂತಂದರೆ ಈ ರೀತಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ ಹೇಗೆ ಅಂತ. ದರ್ಶನ್ ಎಂಥ ಸ್ವಭಾವ ಗುಣ ಅಂತಂದರೆ ಪ್ರತಿಯೊಬ್ಬರಿಗೂ ದರ್ಶನ್ ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ. ದರ್ಶನ್ ಹೊಡಿಬೇಕು ತುಳಿಬೇಕು ಮಾಡಬೇಕು ಅಂತಂದರೆ ದರ್ಶನ್ ಇರೋ ಬಾಡಿಗೆ ಆ ರೇಣುಕಾ ಸ್ವಾಮಿ ಒಂದು ಕಿರ್ಬೆಳ್ಗೂ ಅಲ್ಲ, ಅವ್ನಿಗೆ 17 ಜನ ಬೇಕಾ ಹೊಡಿಯೋಕ್ಕೆ, 17 ಜನ ಬೇಕಾ ಹೊಡಿಯೋಕ್ಕೆ. ಅದ್ರೇನೋ ಬುದ್ಧಿವಾದ ಹೇಳಿ ಈಗ ಯಾರ ಮನೆ ಹೆಣ್ಮಕ್ಳಿಗೆ ಮಾಡ್ರೆ ಯಾರು ಕೋಪ ಬರೋಲ್ಲ ಹೇಳಿ? ಪ್ರತಿಯೊಬ್ಬಂಗೂ ಬರ್ತದೆ. ಒಬ್ಬ ಆಟೋ ಡ್ರೈವರ್ಗೂ ಬರ್ತದೆ, ಒಬ್ಬ ಕಾಮನ್ ಮ್ಯಾನ್ಗೂ ಬರುತ್ತೆ. ಅದೇ ಥರ ಅವ್ನು ಮಾಡಿ 4 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡ್ತಾ ಇರುವಾಗ ಕರೆಸೋದ್ರ ಬುದ್ಧಿವಾದ ಹೇಳಿ ಕಳಿಸಿ ಕೊನೆಗೂ ಅವರು ದರ್ಶನ್ ಹೊಡೆದ್ಬಿಟ್ಟು ಡೇಟಾ ಹೇಳ್ಬಿಟ್ಟು ಹೋಗೋರು. ಏನಂತ ಕಾಸು ಕೊಟ್ಟು ಊಟ ಕೊಟ್ಟು ಕಳಿಸ್ಬಿಟ್ಟು ಹೋಗಿ ಅಂತ ಹೇಳೋರೆ. ಆದರೆ ಹುಡುಗರು ಅವ್ರು ಇಲ್ದವ್ರೆ ಟೈಮಲ್ಲಿ ಏನೋ ಒಂದಕ್ಕೊಂದು ಏನೋ ನಮ್ಮ ಬಾಸ್ ಕಡೆಗೆ ಹಿಂಗೆ ಮಾಡಾರೆ ಹಂಗೆ ಹುಡುಗರು ಬಿಲ್ಡಪ್ಗೋಸ್ಕರ ನಾನು ಮೇಲೂ ಅಂತ ಇರೋದ್ರಿಂದವ ಒಬ್ರಿಗೊಬ್ರು ಹೊಡೆದು ಅಲ್ಲೇನೋ ಜೀವ ಹೆಚ್ಚು ಕಮ್ಮಿ ಆಯಿತು. ಹಂಗಾಗಿದ್ರಿಂದ ಅದು ಏನೋ ಒಂದಕ್ಕೊಂದು ಇವಾಗ ಪ್ರಪಂಚದಲ್ಲಿ ಕೊಲೆನೇ ಆಗಿಲ್ವ? ಇನ್ನು ಸತ್ತಿರೋನೇನು ಮಹಾತ್ಮ ಗಾಂಧಿನ ಕೊಲೆನೇ ಆಗಿಲ್ವ? ಬೆಂಗಳೂರಲ್ಲಿ ಪ್ರತಿದಿನ ನಡೀತಾವೆ. ಇವತ್ತೆಲ್ಲ ರಾಜಕೀಯದವರು ಪೊಲಿಟಿಕ್ಸ್ ಪ್ರತಿಯೊಬ್ಬರು ಎಲ್ಲ ತುಳಿದ್ಬಿಟ್ಟೆ ಎಲ್ಲರನ್ನ ಕೊಲೆ ಮಾಡೇ ಎಲ್ಲರೂ ಈ ಮಟ್ಟಕ್ಕೆ ಬರ್ತಾರೆ. ಇವತ್ತು ದರ್ಶನ್ ಒಬ್ಬ ಫಿಲಮ್ ನಟಿಸಿಲ್ಲ ಅಂದರೆ ಎಷ್ಟು ಜನ ಕಲಾವಿದರು ಅನ್ನ ತಿಂತಾ ಇಲ್ಲ, ಎಷ್ಟು ಜನ ಪೋಸ್ಟರ್ಗಳು ಅಂಟಿಸೋದ್ರಿಂದ ಅನ್ನ ತಿಂತಾಯಿದ್ರು. ಇವತ್ತು ದರ್ಶನ್ಗೆ ಒಂದು ಚಾನ್ಸ್ ಕೊಟ್ಟು ಬಿಡ್ಬೋದಲ್ಲ. ಆಯ್ತಪ್ಪ ಇದು ಲಾಸ್ಟ್ ವಾರ್ನಿಂಗ್ ಅಂತವ. ಈಗ ವಾರ್ನಿಂಗ್ ಕೊಡೋಕನ್ನೋಕೆ ಇದು ಒಂದು ಕೊಲೆ, ಇದು ನಾರ್ಮಲ್ ಪಿಕ್ ಪಾಕೆಟ್ ಅಲ್ಲ ಏನಲ್ಲ. ಆದರೂ ನಿಮ್ಗೊಂದು ಮಾತಿರ್ತೇನೆ, ಈಗ ರೇಣುಕಾ ಸ್ವಾಮಿ ಅಂತವರು ಜಗತ್ತಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರನ್ನೆಲ್ಲ ಹುಡುಕಿ ಕೊಲ್ತಾ ಹೋದರೆ ಜಗತ್ತೇ ಉಳಿಯೋದಿಲ್ಲ. ಈಗ ಈ ಒಂದು ನಿಟ್ಟಿನಲ್ಲಿ ಮಾತನಾಡೋದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಇವರೇ ಏಕ್ತಮ್ಮ ಅವ್ರನ್ನೇ ಒಂದು ಮೆಸೇಜ್ ಮಾಡಿದ ತಕ್ಷಣನೇ ಹುಡುಕೊಂಡು ಎತ್ಕೊ ಬಂದಿಲ್ಲ. ಒಂದು ಅಕೌಂಟ್ ಫೇಕ್ ಬ್ಲಾಕ್ ಮಾಡಿ 2 ಮಾಡಿ 3 ಮಾಡಿ 4 ಮಾಡಿ ಯಾವಾಗ ಪದೇ ಟಾರ್ಚರ್ ಮಾಡಿದಾಗ ಈಗ ಅವ್ನು ಕೊಲೆ ಅಂತಂದರೆ ಏನು ಏಕ್ತಮ್ಮ ಹೋಗಿ ಲಾಂಗ್ ಎತ್ಕೊಂಡು ಕೊಚ್ಚಾಕ್ಬಿಟ್ಟು ಬಂದ್ರ ಕರೆಸಿ ಬುದ್ಧಿವಾದ ಹೇಳೋಕ್ಕೆ ಅಂತ ಇದು ಮಾಡಿದ್ರು. ಅದೇನೋ ಒಬ್ರಿಗೊಬ್ರು ಹುಡುಗರು ಇದ್ರು, 16-17 ಜನ ಇದ್ದಿದ್ದರಿಂದ ಯಾರ್ಯಾರು ಎಲ್ಲೆಲ್ಲಿ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ದರ್ಶನ್ ಇದ್ದಾಗ ಕೊಲೆ ಆಗಿಲ್ಲ. ದರ್ಶನ್ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದಾರೆ, ಊಟ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಅಂತವ. ಈ ಕಡೆ ಬಂದಾಗ ಕೊಲೆ ಆಗಿದೆ, ಹಿಂಗೆ ಆಗೋಗೋದೆ ಅಂತ ಆಗೋದ್ಮೇಲೆ ಮುಂದಕ್ಕೆ ನೀವು ಆ ಜಾಗದಲ್ಲಿ ಇದ್ರು ಹೇಳೋದಷ್ಟೇ, ನಾನಿದ್ರು ಹೇಳೋದಷ್ಟೇ. ಸರಿ ಅದೇನೋ ಮುಂದಕ್ಕೆ ಅದೇನಿದೆ ವ್ಯವಹಾರ ಮಾಡಿ ಮುಂದಕ್ಕೆ ಅದೇನಿದೆ ಹೋಗಿ ಶರಣರಾಗಿ ಅಂತ ಹೇಳೋರೆ, ಅಷ್ಟೇ ಅದು ನಡೆದಿರೋದು. ಬಟ್ ಅವ್ರ ಸಹಚರರು ಕೊಲೆ ಮಾಡಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ದರ್ಶನ್ ಅವರು. ನಾನು ಜಸ್ಟ್ ಅವ್ರಿಗೆ ಒಂದು ಬೆದರಿಸಿ ಏನೋ ಒಂದು ಬುದ್ಧಿವಾದ ಹೇಳಿ ಬಿಟ್ಟು ಹೋದೆ, ಬಟ್ ಆಮೇಲೆ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ. ಇದ್ರ ಬಗ್ಗೆ ಏನಂತೀರಿ? ಅದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಏನು ಅಂತ ಗೊತ್ತಿಲ್ಲ. ಕೆಲವರು ಗೊತ್ತಿರೋರು ಏನಾದರೂ ಅವ್ರ ಮೇಲೆ ಏನಾದರೂ ಒಂದು ಅಪವಾದ ಇದು ಮಾಡ್ತಾನೆ ಇದ್ದಾರೆ. ಆದರೆ ಯಾವ ಥರ ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಅದೆಲ್ಲ ಸುಳ್ಳು ಅನಿಸಿಕೆ ಅಂತ ಅನ್ನಿಸ್ತಾ ಇದೆ ನಮಗೇನು. ಈಗ ದರ್ಶನ್ ಅವ್ರಿಗೆ ಬೇಲ್ ಸಿಗಬೇಕಾ ಬೇಡ ಅಂತೀರಾ? ಬೇಲ್ ಸಿಗಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ಅದು ಮಾಡಿರೋದು ಕೊಲೆ ಆರೋಪ ಅಲ್ಲ, ಅದು ಅಷ್ಟು ಬೇಗ ಇನ್ನೂ ಕೋರ್ಟು ನಿರ್ಣಯ ಬರಬೇಕು. ಆದರೆ ಈಗ ಜನಗಳಿಗೆ ಏನಂದರೆ ಅವ್ರ ಮೇಲೆ ಇವಾಗ ಇದ್ದಿತ್ತು ಅಭಿಪ್ರಾಯ ಎಲ್ಲ ಹೊಟ್ಟೋಗ್ಬಿಡ್ತು. ದರ್ಶನ್ ಮೇಲೆ ಒಪ್ಪಿದ್ದಿತ್ತಲ್ಲ, ಇವಾಗ ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾಯಿದೆ. ಬಟ್ ಜನ ಹೇಳ್ತಾ ಇದ್ದಾರೆ ನಿಮ್ಮ ಮಾಧ್ಯಮದವರು TRPಗೋಸ್ಕರ ದರ್ಶನ್ ಅವ್ರನ್ನ ಇನ್ನೂ ಯೂಸ್ ಮಾಡ್ಕೊಳ್ತಿದ್ರ ಅಂತ. ಇಲ್ಲ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ ಸರ್. ನಿಮ್ಮ ಅಭಿಪ್ರಾಯ ಏನು ಹೇಳಿ? ದರ್ಶನ್ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಇದು ಅವ್ರು ಹೇಳ್ತಾ ಇರೋದು ಇದು ಸುಳ್ಳು ಅನಿಸಿಕೆ ಅಂತ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಮೊನ್ನೆ ಫೋಟೋ ಲೀಕ್ ಆಯಿತು 2 ರೇಣುಕಾ ಸ್ವಾಮಿ ಶರ್ಟಲ್ಲಿ ಹೊಡೆದು. ಹಾಂ,
ಅಷ್ಟೊಂದು ಕ್ರೌರ್ಯ ಮೆರೆಯೋದು ಬೇಕಾಗಿತ್ತಾ? ಆ ಒಂದು ಅವ್ರು ನೋಡಿದ್ರೆ ತಾನೇ ರೇಣುಕಾಸ್ವಾಮಿ ಹೇಗಿದ್ದಾರೆ ಅಂತ. ಹೌದು ಹೌದು ದರ್ಶನ್ ಅವ್ರು ಒಂದು ಕೈ ಸಾಕು ಹೌದು. ಅಂತದ್ರಲ್ಲಿ 17 ಜನ ಬೇಕಾಗಿತ್ತು ಅವ್ನು ಕೊಲೆ ಮಾಡಿ. ಇಲ್ಲ 17 ಜನ ಬೇಕಾಗಿರಲಿಲ್ಲ ಕೊಲೆ ಮಾಡೋದಕ್ಕೆ. ಸುಮ್ಮನೆ ಅವರು ಒಂದು ಕೈಯಲ್ಲಿ ಹಿಂಗೆ ಪುಷ್ ಮಾಡಿದ್ರೆ ಬಿದ್ದೋಗೋ ಥರ ಇದ್ದಾರೆ. 17 ಜನ ಏನು ಪ್ರಯೋಜನ ಅವ್ರು ಕೊಲೆ ಮಾಡಿದ್ರು. ರೇಣುಕಾಸ್ವಾಮಿ ಅವ್ರು ಮಾಡಿರೋ ತಪ್ಪಿನ ಬಗ್ಗೆ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಕೆಲವೊಂದಿಷ್ಟು ಅವರು ಅದು ಮೆಸೇಜ್ ಎಲ್ಲ ಮಾಡಿರೋದು ಅದು ತಪ್ಪು. ಆಮೇಲೆ ಇನ್ನೊಂದು ಅವರು ಕೆಟ್ಟ ವರ್ತನೆಗಳಲ್ಲಿ ಇದು ಮಾಡಿದ್ದು ಅದು ತಪ್ಪು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ದರ್ಶನ್ ಅವ್ರಿಗೆ ಬೇಲ್ ಸಿಗ್ಬೇಕಾ ಬೇಡವಾ? ಅದು ಸರ್ಕಾರ ಕಾನೂನು ಮಾಡಬೇಕಾಗಿರೋ ಕೆಲಸ. ಈಗ ದರ್ಶನ್ ಅವ್ರು ಕೊಲೆ ಮಾಡಿಲ್ಲ, ಅವರ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ? ಅದು ಕಾನೂನು ಪ್ರಕಾರ ಅದು ನ್ಯಾಯ ನೀತಿ ಧರ್ಮ ಅದು ಅವ್ರ ಕಡೆಯಿಂದ ಮಾಡೋದು ಕೆಲಸ. ಈಗ ದರ್ಶನ್ ಅವರು ಬೇಲ್ ಸಿಕ್ಕ ಹೆಂಗೋ ಹೊರಗೆ ಬರ್ತಾರೆ ಅಂತ ಅನ್ಕೊಳ್ಳಿ. ಈಗ ಉಳಿದ ಆರೋಪಿಗಳದ್ದು ಏನಾಗಬಹುದು ಅಂತೀರಾ? ಅದು ಏನಿದೆ ನಾವು ಏನು ಮಾತಾಡೋಕ್ಕಾಗಲ್ಲ ಸರ್. ಕಾನೂನು ಇದೆ, ಕಾನೂನು ಮುಂದೆ ನಾವು ಯಾರೂ ಇಲ್ಲ. ಅದು ಕಾನೂನು ಮುಂದೆ ಎಲ್ಲರೂ ಚಿಕ್ಕವರೇ, ಅದೇ ಮೇನ್. ಈಗ 2 ಫೋಟೋ ಲೀಕ್ ಆಗಿತ್ತು ಗೊತ್ತಾ ನಿಮಗೆ ರೇಣುಕಾಸ್ವಾಮಿದು? ಹೌದು, ಆರ್ ಶೆಡ್ಡಲ್ಲಿ ಮೆರೆಯೋದು ಬೇಕಾಗಿತ್ತಾ ಅಂತ? ಅದು ತಪ್ಪೇ. ಅದು ಖಚಿತಪಡಿಸೋದಕ್ಕೆ ಕಾನೂನು ಇರೋದಲ್ವಾ? ರೇಣುಕಾಸ್ವಾಮಿ ಅವ್ರು ನೋಡಿದ್ರೆ ಹೆಂಗಿದ್ದಾರೆ ಅಂತ. ಹೌದೌದು, ಬಟ್ಟೆ ಎಲ್ಲ ಬಿಚ್ಬಿಟ್ಟು ಹಲ್ಲೆ ಮಾಡಿದ್ರು ಅಂತ. ಅದು ಎಷ್ಟರ ಮಟ್ಟಿಗೆ ಒಬ್ಬ ಸೆಲೆಬ್ರಿಟಿ ಆಗಿ ಈ ರೀತಿ ಗುಂಡಾಗಿರಿ ಮೆರೆಯೋದು ತಪ್ಪ ಸರಿನಾ ಅಂತ? ಅದು ಅದೇ ವಿಚಾರಣೆ ನಡೀತಿದೆಯಲ್ಲ, ಕನ್ಫರ್ಮ್ ಆಗಿದೆ. A2 ಆರೋಪಿ ಆಗವ್ರೆ. ಇದ್ರ ಮೇಲೆ ಕಾನೂನು ಮುಖಾಂತರ ಕ್ರಮ ಕೈಗೊಳ್ಳಲೇಬೇಕು. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗಾಗಲೇ ಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಸಹ ಚಾರ್ಜ್ ಶೀಟ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಟ್ ದರ್ಶನ್ ಅವರು ಹೇಳ್ತಿದ್ದಾರೆ, ನಾನು ಜಸ್ಟ್ ಅವನ್ನ ಬೆದರಿಸಿ ಹೋಗಿದ್ದು, ನನ್ನ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ? ದರ್ಶನ್ ಮಾಡಿರೋದು ತಪ್ಪು ಅಲ್ವಾ? ದರ್ಶನ್ ಮಾಡಿ ಈಗ ನಾವು ಯಾರಿಗಾರ ಒಂದು ಏಟು ಹೊಡಿಬೇಕಂದ್ರೆ ಹೆದರ್ಕೊಂಡು ಹೊಡಿಬೇಕು. ಕಳಿಸಿರ್ತಾರೆ ಯಾರು ಒಬ್ರು ತಪ್ಪು. ಈಗ ಅವ್ರೇನೋ ಮೆಸೇಜ್ ಕಳಿಸ್ಬಿಟ್ಟಿದ್ರೆ, ಈಗ ನಾನು ಒಂದು ಏನಾರು ಹೇಳ್ಬಿಡ್ತೀನಿ ಅಂತಂದ್ಬಿಟ್ಟು ಏನೋ ತಪ್ಪು ಮಾತಾಡ್ಬಿಡ್ತೀನಿ, ಅದೇನು ತೆಮ್ಸ್ಬಿಟ್ಟು ಕಳಿಸ್ಬೇಕು. ಈಗ ಏಕ್ದಮ್ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತೀವಿ ಅಂದರೆ ಯಾರು ಹೋಗ್ತಾರ? ಈಗ ಬೇಲ್ ಸಿಗ್ಬೇಕಾ ಬೇಡವಾ ಸರ್ ದರ್ಶನ್ಗೆ? ಬೇಲ್ ನಾವು ಹೇಳಿದ್ರು ಅಲ್ಲ, ಯಾರು ಹೇಳಿದ್ರು ಅಲ್ಲ. ಬೇಲ್ ಎಲ್ಲಿ ಗೌರ್ಮೆಂಟ್ ಹೇಳ್ಬೇಕಲ್ವ? ಗೌರ್ಮೆಂಟು ಕೋರ್ಟ್ ಏನು ಹೇಳ್ತದೆ ಆ ಪ್ರಕಾರ ಹೋಯ್ತದೆ. ಈಗ ನಾವು ಹೇಳಿದ್ವಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರ? ಈಗ ದರ್ಶನ್ ಹಿಂದೆ ಒಂದು ಮಹಾನ್ ಪ್ಲಾನ್ ಮೊದಲೇ ನಡೆದಿತ್ತಾ ಹೇಗೆ ಅಂತ ಎಲ್ಲೋ ಒಂದು ಕಡೆ ಒಂದು ಅವ್ರದ್ದು ಒಂದೇ ಅಂತಲ್ಲ, ಬೇಜಾನಿದ್ದಾವೆ ಅವರು. ಫಸ್ಟು ಇವಾಗ ಫಿಲಮಲ್ಲಿ ಏನು ಮಾಡ್ತಾ ಇದ್ದಾರೋ ಅಲ್ಲೂ ಅದೇ ಥರ ಮಾಡ್ತಾರೆ. ಫಿಲಮಲ್ಲಿ ಅದು ಆ್ಯಕ್ಟಿಂಗ್ ಮಾಡೋದು, ಅದು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೋ ಅವರು ಹಂಗೆ ಬಟ್ ಸೇಮ್ ಸಿನಿಮಾ ರೀತಿಯಲ್ಲಿ ಹೊಡೆದಿದ್ದಾರಲ್ಲ, ಅದ್ರ ಬಗ್ಗೆ ಏನಂತೀರಿ? ಅದೇ ಸೇಮ್ ಹೇಳ್ತಾ ಇದ್ದೀನಲ್ಲ, ಅಲ್ಲಿ ಸಿನಿಮಾರಲ್ಲಿ ಎಲ್ಲಿ ನೋಡ್ತೀವೋ ಅದೇ ಥರನೇ ಇವ್ರಿಗೆ ಗಾಡಿಗೆ ಹೊಡೆಯೋದು, ಲಾರಿಗೆ ಹೊಡೆಯೋದು ಅವೆಲ್ಲ ಮಾಡಿದಾರಲ್ವ, ತಪ್ಪಲ್ವಾ? ಈಗ ಋಷಣವನ್ನು ಕೂಡ ಹೊಡೆದಿದ್ದಾರೆ ಅಂತಿದ್ದಾರೆ ರೇಣುಕಾಸ್ವಾಮಿದು. ಅದು ಅಷ್ಟೊಂದು ಕ್ರೂರತನ ಮೆರೆಯೋದು ಬೇಕಾಗಿತ್ತಾ ಅಂತ? ಅಷ್ಟೊಂದು ಎಲ್ಲ ಮರ್ಮಾಂಗಕ್ಕೆಲ್ಲ ಹೊಡೆಯೋದು, ಆ ರೀತಿಯೆಲ್ಲ ಹಿಂಸೆ ಕೊಟ್ಟು ಯಾರು ಇವರು ಕರೆಂಟ್ ಶಾಕ್ ಕೊಟ್ಟವ್ರೆ. ಮತ್ತು ಬೇರೆ ಇವ್ರು ನಾವು ಏನು ಬೇರೆ ಕಡೆ ಏನೋ ಮಾಡ್ತೀವೋ ಆ ರೀತಿಲಿ ಹೆಚ್ಚಾಗಿ ಮಾಡಿದ್ದಾರೆ ಅವರು. ಎಂತಿಂಥ ಮಹಾನ್ ಹುಟ್ಟಿದ ದೇಶ ನಮ್ಮದು, ಅಂಥದ್ರಲ್ಲಿ ಇಷ್ಟೊಂದು ಕ್ರೂರ ಮೆರೆಯೋದು, ಶಾಂತ ಸ್ವಭಾವ ಅಂತಾರೆ ನಮ್ಮ ಭಾರತ ದೇಶವನ್ನು. ಅಂಥದ್ರಲ್ಲಿ ಇಂಥ ವ್ಯಕ್ತಿಗಳು ಈ ರೀತಿ ಮಾಡಿದ್ದು ಸರಿನಾ ತಪ್ಪ ಅಂತ? ಅವ್ನು ಮಾಡಿರೋದು ತಪ್ಪು, ಹುಡುಗ ಮಾಡಿರೋದು ತಪ್ಪಿಲ್ಲ ಅಂತಲ್ಲ. ಬಟ್ ಅವ್ನು ಕರೆದುಬಿಟ್ಟು ಮಾತಾಡಿ ಅವ್ರೆಲ್ಲ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಪೊಲೀಸ್ನವ್ರಿಗೆ ಒಪ್ಪಿಸಿದ್ರೆ ಪೊಲೀಸ್ನವ್ರು ನೋಡ್ಕೊಳ್ಳೋರು ಅಲ್ವಾ? ಈಗ ನಾವು ಮಾಡೋವಂಥದ್ದು ಏನಿದೆ, ಏನಾಗಿತ್ತು ಇವಾಗ ಒಂದೆರಡು ಮಾತು ಬೈದು ಕಳಿಸಿದ್ರೆ ಇಷ್ಟೊಂದು ಆಗ್ತಾನೆ ಇರಲಿಲ್ಲ, ಇಷ್ಟು ನೋವು ಆಗ್ತಿರಲಿಲ್ಲ. ಈಗ ಅದರಿಂದ ಅವ್ರು ಒಬ್ಬರು ಮಾಡಿರೋ ಕೆಲಸಕ್ಕೆ ಎಷ್ಟು ಜನ ತೊಂದರೆ, ಎಷ್ಟು ಟೈಮ್ ವೇಸ್ಟು, ಎಷ್ಟು ಈಗ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಇಲ್ಲಿ ಕರ್ಕೊಂಡೋಗಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಎಷ್ಟು ದುಡ್ಡು ಖರ್ಚಾಗುತ್ತೆ. ಅದೆಲ್ಲ ಯಾರು ಕಟ್ಕೊಡ್ತಾರೆ? ಯಾರ ತಲೆ ಮೇಲೆ ಬೀಳ್ತದೆ? ದರ್ಶನ್ ಅವರು ಯಾವುದೇ ತಪ್ಪು ಮಾಡಿಲ್ಲ, ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ. ನಮಗೆ ಮೊದಲೇ ಸಂಶಯ ಇತ್ತು ದರ್ಶನ್ ಅವರು ಕೊಲೆ ಮಾಡಿಲ್ಲ ಅಂತ. ಅವರ ಸಹಚರರು ಏನೋ ಒಂದು ದರ್ಶನ್ ಅವರ ಹೆಸರು ಕೆಡಿಸ್ಬೇಕಂತ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದೀಗ ಸಕ್ಸಸ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.